ಅಂಕಿಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆಗೆ ತೀರಾ BSP ಈ ಮಟ್ಟಕ್ಕೆ ಕುಸಿಯುತ್ತೆ ಅನ್ನುವಂಥ ಸಾಧ್ಯತೆಗಳಿರಲಿಲ್ಲ. ಆದರೆ ತೀರಾ 3ನೇ ಸ್ಥಾನಕ್ಕೆ ಬಂದಿರುವಂಥದ್ದು. ಎಲ್ಲಿಯ 206 ಕ್ಷೇತ್ರಗಳು ಈ ಬಾರಿಯ ಇದರ ಸ್ಥಿತಿಗತಿಗಳನ್ನು ನೋಡಿದಾಗ ನಿಜಕ್ಕೂ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನುವಂಥದ್ದು. ಆದರೆ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ 3 ಮತ್ತು 4ನೇ ಸ್ಥಾನಕ್ಕೆ ಕುಸಿಬೋದು ಅನ್ನುವಂಥ ಸಾಧ್ಯತೆಗಳು ಏನಿತ್ತು. ಎಲ್ಲ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳಿದ್ದು BJPಯ ವಿಚಾರದಲ್ಲಿ. ಯಾಕಂದರೆ BJPಯ ನಾಯಕತ್ವದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಫೈರ್ ಬ್ರ್ಯಾಂಡ್ ಉಮಾಭಾರತಿನ ಕರ್ಕೊಂಬಂದು ನಿಲ್ಲಿಸಿದ್ರು ಕೂಡ ಉಮಾಭಾರತಿ ಎಷ್ಟರ ಮಟ್ಟಿಗೆ ಮ್ಯಾಜಿಕ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಾಕಷ್ಟು ಉದ್ಭವ ಆಗಿತ್ತು. ಆದರೆ ಇದೆಲ್ಲದರ ಹೊರತಾಗಿ ಎಲ್ಲ ಒಂದು ಕಡೆಗೆ 2ನೇ ಸ್ಥಾನಕ್ಕೆ ಬಂದು ನಿಂತಿರೋದನ್ನು ನೋಡಿದ್ರೆ BJPಯ ಬಲವರ್ಧನೆ ಅಲ್ಲಾಗಿದೆ. ಅಂದರೆ ಎಲ್ಲದನ್ನು ಕೂಡ ಆರಂಭದಲ್ಲಿ ಹೇಳಲಿಕ್ಕೆ ಭಾಳ ಕಷ್ಟ ಆಗ್ಬೋದು, ಆದರೆ BJPಯ ಬಲವರ್ಧನೆ ಆಗಿರಬಹುದು ಅನ್ನುವಂಥದ್ದು. ಯಾಕಂದರೆ ಯಾವಾಗ ರಾಮ ಮಂದಿರದ ವಿಚಾರದಲ್ಲಿ ಸ್ವಲ್ಪ ದೂರಕ್ಕೆ ಬಂತು ಆ ಸಂದರ್ಭದಲ್ಲಿ ಇರುವಂಥ ಏನು ಮತಗಳು ಕೂಡ ಡೈಲ್ಯೂಟ್ ಆಗ್ಬಿಡ್ಬೋದು ಅನ್ನುವಂಥ ಆತಂಕ ಇತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಒಂದಷ್ಟು ವರ್ಕ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಧನಂಜಯ ಕುಮಾರ್ ಏನು ಹೇಳ್ತಾರೆ ಕೇಳೋಣ. ಧನಂಜಯ ಕುಮಾರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ ಫಲಿತಾಂಶವನ್ನು, ಅದರಲ್ಲೂ ಪ್ರಮುಖವಾಗಿ UP, ಯಾಕಂದರೆ UP ಬಹಳ ಪ್ರಮುಖವಾಗಿರುವಂಥ ಒಂದು ರಾಜ್ಯ. ಇಲ್ಲಿ ಏನಾಗುತ್ತೆ ಅದು ದೇಶದ ಮೇಲೆ, ದೇಶದ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಈಗ ಆಗ್ತಿರುವಂಥದ್ದು ಸೆಮಿಫೈನಲ್, ಮುಂದಿನ ಫೈನಲ್ಗೆ ಇದೇ ಒಂದು ಬುನಾದಿ ಅಂತ ಏನು ಹೇಳ್ತಿರ್ತಾವೆ. ಇದು ಒಂದು ಸ್ವಲ್ಪ ಆರಂಭಿಕ ಹಂತ ಆಗಿದ್ದರೂ ಕೂಡ ನನಗನಿಸೋದು ರಂಗನಾಥ್ 2014ರ ಏನು ರಾಷ್ಟ್ರೀಯ ಒಂದು ಚುನಾವಣೆ ನಡೆಯುವಂಥದ್ದಿದೆ, ಅದರ ಒಂದು ದಿಕ್ಸೂಚಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿ ಲೆಕ್ಕಾಚಾರ ಏನೇ ಇದ್ದಿರ್ಬೋದು ಪ್ರಾರಂಭದಲ್ಲಿ, ಆದರೆ ಸಾಮಾಜಿಕ ಸಮೀಕರಣ ಮಾಡುವಂಥದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ಸನ್ನು ಸಾಧಿಸಿದೆ ಅಂತ ಹೇಳುವಂಥದ್ದಕ್ಕೆ ಇದು ಒಂದು ನಿದರ್ಶನ. ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಿಶೇಷವಾಗಿ ಉಮಾಭಾರತಿಯವರ ಒಂದು ಸಂಪೂರ್ಣ ನೇತೃತ್ವ ಅಂಥೇಳಿ ಅಲ್ಲದೇ ಇದ್ದರೂ ಕೂಡ ಅವರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳುವಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. 2ನೇ ಪ್ರಮುಖ ಅಂಶ ಇಲ್ಲಿ ಕಾಂಗ್ರೆಸ್ ಪಕ್ಷ ಶತಾಯಗತಾಯ ಜಾತಿ ರಾಜಕಾರಣದ ಆಧಾರದ ಮೇಲೆ ತಾವು ದೊಡ್ಡ ಪ್ರಭುತ್ವವನ್ನು ಸಾಧನೆ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಉತ್ತರ ಪ್ರದೇಶದಲ್ಲಿ ಮಾಡಿದರು. ಅದರ ಜೊತೆಗೆ ಭವಿಷ್ಯದ ಪ್ರಧಾನಮಂತ್ರಿ ಅಂತ ಹೇಳಿ ಬಿಂಬಿತ ಆಗಿರುವಂತಹ ರಾಹುಲ್ ಗಾಂಧಿಯವರು ಅವರು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದರು ಉತ್ತರ ಪ್ರದೇಶದಲ್ಲಿ. ಆದರೆ ಜನ ಮೇಲ್ನೋಟಕ್ಕೆ ಅವರ ಈ ಒಂದು ಏನು ತಾನು ಮುಂದಿನ ಪ್ರಧಾನಮಂತ್ರಿ ಆಗ್ತೇನೆ, ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಮತ್ತೊಮ್ಮೆ ನಾನು ಕೇಂದ್ರ ಒಂದು ಸ್ಥಾನಕ್ಕೆ ತರ್ತೇನೆ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಇಲ್ಲಿ ಗಮನಿಸಬೇಕಾದಂಥದ್ದು ರಂಗನಾಥ್, ಜನ ಇದನ್ನು ಒಪ್ಪಲಿಲ್ಲ ಅಂತ ಹೇಳುವಂಥ ಅಂಶ ಈಗ ಬರ್ತಾ ಇರುವಂಥ ಏನು ಫಲಿತಾಂಶದಿಂದ ನಮ್ಗೆ ಗೊತ್ತಾಗ್ತದೆ. ಅದರ ಜೊತೆಗೆ ಜನ ಸರ್ವೇ ಸಾಮಾನ್ಯವಾಗಿ ಈ ಒಂದು ಇನ್ನೊಂದು ನಮ್ಮ ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ಬಹಳ ಕೀಳಾಗಿ ಕಾಣುವಂಥದ್ದು, ರಾಜಕೀಯ ಪ್ರತಿಸ್ಪರ್ಧಿಗಳನ್ನು ನಾವು ಸಾಮಾಜಿಕವಾಗಿ ಅವರು ಅಸ್ಪೃಶ್ಯರು ಅಂತ ಹೇಳುವಂಥ ರೀತಿಯಲ್ಲಿ ಪ್ರತಿಬಿಂಬಿತ ಮಾಡುವಂಥದ್ದು, ಇದರಿಂದ ಖಂಡಿತ ಜನ ನಮ್ಮನ್ನು ಮೆಚ್ಚುವುದಿಲ್ಲ ಅಂತ ಹೇಳುವಂಥದ್ದಕ್ಕೂ ಕೂಡ ಇದೊಂದು ಉದಾಹರಣೆ ಅಂತ ನನಗೆ ಅನಿಸ್ತಾ ಇದೆ. ರಾಹುಲ್ ಗಾಂಧಿಯವರು ಒಂದು ಕಡೆಗೆ ಮಾಯಾವತಿಯವರ ಮೇಲೆ ಪ್ರಹಾರ ಮಾಡಿದರು, ಇನ್ನೊಂದು ಕಡೆಗೆ ಭಾರತೀಯ ಜನತಾ ಪಾರ್ಟಿ ಲೆಕ್ಕಕ್ಕೆ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಅವರು ಭಾರೀ ಬಿರುಸಿನ ಪ್ರಚಾರ ಮಾಡಿದರು. ನಾನು ಆಗಲೇ ಹೇಳಿದ ಹಾಗೆ ಸಲ್ಮಾನ್ ಖುರ್ಷಿದ್ ಅವರ ಮೂಲಕ ಕಾಂಗ್ರೆಸ್ಸಿನ ಇತರ ಮುಖಂಡರು, ಅವರು ಕೇಂದ್ರದ ಸಚಿವರಾದಂಥ ಜೈಸ್ವಾಲ್ ಅವರು ಕೂಡ ಆ ಮಟ್ಟಕ್ಕೆ ಕೆಳಗಿಳಿದು ಮುಸಲ್ಮಾನರಿಗೆ ನಾವು ವಿಶೇಷವಾದಂಥ ಸವಲತ್ತನ್ನು ಕೊಡ್ತೇವೆ ಅಂತ ಹೇಳುವಂಥ ಬಹಿರಂಗವಾದಂಥ ಪ್ರಚಾರವನ್ನು ಮಾಡಿದರು. ತಮಗೆಲ್ಲ ಗೊತ್ತಿರುವಂಥ ಸಂಗತಿ, ಸುದೈವ ನಮ್ಮ ದೇಶದ ಚುನಾವಣಾ ಆಯೋಗನೇ ಈ ಒಂದು ಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಬ್ಬರಿಗೂ ನೋಟಿಸ್ಗಳನ್ನು ನೀಡಿ ಅವರ ವಿರುದ್ಧ ಮೊಕದ್ದಮೆಗಳನ್ನು ದಾಖಲು ಮಾಡುವ ಹಂತಕ್ಕೆ ಕೂಡ ಹೋಯಿತು. ಆದರೆ ಕೊನೆಗೆ ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ, ಹಾಗಾಗಿ ಅದನ್ನು ಒಂದು ಕೇವಲ ಅವರಿಗೆ ಕ್ಷಮೆ ಕೇಳಿರುವಂಥ ಮುಚ್ಚಿ ಹಾಕುವಂಥ ಕೆಲಸ ಮಾಡಿದರು. ಆದರೆ ಮತದಾರ ಅದನ್ನು ಮರೀಲಿಲ್ಲ ನೋಡಿ. ಮತದಾರ ಅದಕ್ಕೆ ಸರಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟ ಅಂತ ಹೇಳುವಂಥದ್ದೇ ಇವತ್ತಿನ ಪ್ರಾರಂಭಿಕ ಫಲಿತಾಂಶದ ಒಂದು ಮೂಲ ಆಧಾರ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅಂತೂ ಭಾರತೀಯ ಜನತಾ ಪಾರ್ಟಿ ದೇಶದ ಅತ್ಯಂತ ದೊಡ್ಡ ರಾಜ್ಯದಲ್ಲಿ ಪ್ರಭಾವಿಯಾಗಿ ಒಂದು ಕೇಂದ್ರ ಸ್ಥಾನಕ್ಕೆ ಬರ್ತಾ ಇರುವಂಥದ್ದು, ಇದು ಮುಂದಿನ ರಾಜಕೀಯದ ದೃಷ್ಟಿಯಿಂದ, ದೇಶದ ಒಟ್ಟು ರಾಜಕೀಯದ ದೃಷ್ಟಿಯಿಂದ ಬಹಳ ಪ್ರಾಮುಖ್ಯ ಅಂತ ನನಗನ್ನಿಸ್ತಾ ಇದೆ.
ಎಸ್ ಸರ್, ನಿಮ್ಮ ಹತ್ರ ಮತ್ತಷ್ಟು ನಾನು ಚರ್ಚೆ ಮಾಡ್ತೀನಿ. ಬನ್ನಿ ಇದೆಲ್ಲದರ ಬಗ್ಗೆ ವಿವರಗಳನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥೋ ಈಗ ದೆಹಲಿಯಿಂದ ನೇರ ಪ್ರಸಾರದಲ್ಲಿದ್ದಾರೆ. ಪ್ರಶಾಂತ್, ಎಲ್ಲದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಇಲ್ಲಿ ಬಿಜೆಪಿ 2ನೇ ಸ್ಥಾನದಲ್ಲಿ ಬಂದಿರುವಂಥದ್ದು ಯು ಪಿನಲ್ಲಿ. ಜೊತೆಗೆ ಏನಂದ್ರೆ SP ಎಲ್ಲ ವಾಹಿನಿಗಳು ಕೂಡ ಹೇಳಿದ್ದು, ಸಮೀಕ್ಷೆಗಳು ಹೇಳಿದ್ದು, ಎಲ್ಲೋ ಒಂದು ಕಡೆಗೆ SP ಈ ಬಾರಿ ಬಹುಮತ ಗಳಿಸುತ್ತೆ ಅನ್ನುವಂಥದ್ದು, ಬಹುಮತದ ಕಡೆಗೆ SP ಹೆಜ್ಜೆ ಹಾಕುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬಿಜೆಪಿ ಯಾವ್ಯಾವ ಫ್ಯಾಕ್ಟರ್ಗಳು ಬಿಜೆಪಿಗೆ ವರ್ಕ್ ಆಗಿರ್ಬೋದು ಅಂತ ಆರಂಭದಲ್ಲಿ ನೋಡಿದ್ರೆ? ರಂಗನಾಥ್, ನಿಶ್ಚಿತವಾಗಿ ಒಂದು ಮಾತ್ರ ಹೇಳಬೇಕು, 2007ರಲ್ಲೂ ಕೂಡ ಎಮರ್ಜೆನ್ಸ್ ಆಫ್ BSP ಪತ್ರಕರ್ತರಿಗೆ ಊಹಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಈ ಬಾರಿ ಕೂಡ ಬಿಜೆಪಿ 2ನೇ ಸ್ಥಾನದತ್ತ ದಾಪುಗಾಲು ಹಾಕ್ಬೋದು ಅಂತಕ್ಕಂಥದ್ದನ್ನ ಪತ್ರಕರ್ತರು ಮತ್ತು ವಿಶೇಷವಾಗಿ ರಾಜಕೀಯ ಪಂಡಿತರು ಕೂಡ ಊಹಿಸ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅಂತಕ್ಕಂಥದ್ದು ವಿತ್ ಆಲ್ ದ ಹ್ಯುಮಿಲಿಟಿ ಹೇಳಲೇಬೇಕು. ಪ್ರಮುಖವಾಗಿರ್ತಕ್ಕಂಥದ್ದು ರಂಗನಾಥ್, ನಾವು ಯಾವ ರೀತಿ ಬಿಜೆಪಿಯನ್ನ ಟೀಕಿಸ್ತಾ ಇದ್ವಿ, ವರುಣ್ ಗಾಂಧಿಯನ್ನ ಪ್ರಚಾರಕ್ಕೆ ಇಳಿಸ್ಲಿಲ್ಲ, ನರೇಂದ್ರ ಮೋದಿ ಅವರನ್ನ ಪ್ರಚಾರಕ್ಕೆ ಇಳಿಸ್ಲಿಲ್ಲ, ಆ ಕಡೆ ನೇಪಾಳದ ಬಾರ್ಡರ್ ಅಲ್ಲಿ ಮಾವು ಮತ್ತು ಗೋರಖ್ಪುರ್ ಏನಿದೆ ಆ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ರನ್ನ ಕೂಡ ಪ್ರಚಾರಕ್ಕೆ ಇಳಿಸ್ಲಿಲ್ಲ ಅಂತಕ್ಕಂಥದ್ದು ಪ್ರಾಯಶಃ ಪತ್ರಕರ್ತರು ಮತ್ತು ಮಾಧ್ಯಮಗಳು ಟೀಕಿಸ್ತಿದ್ದ ಫ್ಯಾಕ್ಟರ್ಗಳೇ ಬಿಜೆಪಿಗೆ ಅನುಕೂಲಕರವಾಗಿ ಪರಿಣಮಿಸಿವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜಯದತ್ತ ದಾಪುಗಾಲು ಹಾಕ್ತಾ ಇದೆ, ಮುಸ್ಲಿಂ ಮತಗಳ ವಿಭಜನೆ ಆಗ್ತಾ ಇದೆ. ಅದಕ್ಕೆ ಕಾರಣ ಸ್ಪಷ್ಟ, ಮೋದಿ ಪ್ರಚಾರದಿಂದ ದೂರವಿಟ್ಟಿದ್ರಿಂದ ಮುಸ್ಲಿಂ ಬಿಜೆಪಿ ವಿರುದ್ಧ ಮತ ಹಾಕಬೇಕು ಅಂತಕ್ಕಂಥ ಒಂದು ರ್ಯಾಲಿಂಗ್ ಪಾಯಿಂಟ್ ಅನ್ನ ತೋರಿಸಲಿಲ್ಲ ಅಂತಕ್ಕಂಥದ್ದು ಈಗ ಬಂದಿರತಕ್ಕಂಥ ಫಲಿತಾಂಶಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಮತ್ತು BSPಗೆ ಏನು 2007ರಲ್ಲಿ ಸರ್ವಜನ ಸಮಭಾವದ ಒಂದು ಮತಗಳು ಬಂದಿದ್ವು, ಅದರ ಡಿಸ್ಮ್ಯಾಂಟ್ಲಿಂಗ್ ಪ್ರೊಸೆಸ್ ಕೂಡ ಪ್ರಾರಂಭವಾದಂತಿದೆ. ದಲಿತ ಮತಗಳು BSPಗೆ ಹೋಗಿವೆ, ಆದರೆ ಮೇಲ್ವರ್ಗದ ತಥಾಕಥಿತ ಮೇಲ್ವರ್ಗದ ಮತಗಳೇನಿವೆ ಅವು ಮತ್ತೆ ಬಿಜೆಪಿ ತೆಕ್ಕೆಗೆ 90ರ ದಶಕದಲ್ಲಿ ಮರಳದಂತೆ ಮತ್ತೆ ಮರಳುತ್ತಾ ಇವೆ ಅಂತಕ್ಕಂಥದ್ದು ಈ ಫಲಿತಾಂಶಗಳು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತವೆ. SP ಜಯದತ್ತ ದಾಪುಗಾಲು ಹಾಕ್ಬೋದು, ಅಥವಾ ಕಡೆಯ ಗಳಿಗೆಯಲ್ಲಿ ಅಜಿತ್ ಸಿಂಗ್ ಸೇರಿದಂತೆ ಸಣ್ಣ ಪಕ್ಷಗಳ ನೆರವು ಬೇಕಾಗಬಹುದೇನೋ ಅಂತಕ್ಕಂಥದ್ದು ಪ್ರಾಯಶಃ ಇನ್ನೊಂದು ಗಂಟೆಯಲ್ಲಿ ಸ್ಪಷ್ಟವಾಗಿ ಕಾಣಲಿದೆ. ಆದರೆ ಬಿಜೆಪಿಗೆ ಸರ್ಕಾರ ರಚನೆ ಬಿಜೆಪಿಗೆ ಸಾಧ್ಯವಾಗಲ್ಲ ಅಂತಕ್ಕಂಥ ಮೊದಲಿನಿಂದಲೂ ಸ್ಪಷ್ಟವಾಗಿತ್ತು. ಆದರೆ ಧನಂಜಯ್ ಕುಮಾರ್ ಪ್ರಾಯಶಃ ಕಳೆದ 3 ವರ್ಷದಿಂದ ಧನಂಜಯ್ ಕುಮಾರ್ ಹೇಳಿದ್ದೆಲ್ಲವೂ ಸರಿಯಾಗಿಲ್ಲ. ಆದರೆ ಮೊದಲ ಬಾರಿ 2014ರ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಒಳ್ಳೆಯ ಅವಕಾಶಗಳಿವೆ ಅಂತಕ್ಕಂಥದ್ದು ಮತ್ತೊಮ್ಮೆ ಸ್ಪಷ್ಟವಾಗ್ತಿದೆ. ಬಿಜೆಪಿ 100ರ ಗಡಿ ದಾಟದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರ ಮೊರಾಲ್ ಕೂಡ ಜಾಸ್ತಿ ಆಗ್ಬೋದು ರಂಗನಾಥ್. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ, 2004ರಿಂದ ರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಸ್ಟೇಟಸ್ ಕೋ ಅನ್ನ, ಒಂದು ತಟಸ್ಥ ಒಂದು ಪರಿಣಾಮಗಳನ್ನೇ ನಾವು ಕಾಣ್ತಾ ಇದ್ದೀವಿ. ಅದರ ಬದಲಾವಣೆ ಕೂಡ ಉತ್ತರ ಪ್ರದೇಶದ ಬಿಜೆಪಿಯ ಫಲಿತಾಂಶ ಕಾಣಬಹುದು ಏನೋ ರಂಗನಾಥ್. ಎಸ್, ಬಹಳ ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರೆ, ಆದ್ರೆ ಕೆಲವೊಂದನ್ನು ಹೇಳಲೇಬೇಕು. ಎಲ್ಲೋ ಒಂದು ಕಡೆಗೆ ಫೈರ್ ಬ್ರಾಂಡ್ ಉಮಾಭಾರತಿ ಅವ್ರನ್ನ ಕರ್ಕೊಂಡ್ಬಂದಿರುವಂಥದ್ದು ಏನಿದೆ, ಆ ಫ್ಯಾಕ್ಟರ್ ಸರಿಯಾಗಿ ಇಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದೊಂದು. ಜೊತೆಗೆ ಗಡ್ಕರಿ ಬಂದಿದ್ದೇನಪ್ಪ ಅಂದ್ರೆ, ಗಡ್ಕರಿ ಬಂದ್ರು ವೇದಿಕೆ ಮುರಿದೋದ್ರು ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲಿ ಸಾಧನೆ ಆಗಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಅಡ್ವಾಣಿ ಅವರಿಗೆ ಬಹಳ ಆಶ್ಚರ್ಯಕರ ಸಂಗತಿ, ಅಡ್ವಾಣಿ ಅನ್ನುವಂಥ ಸಂದರ್ಭದಲ್ಲಿ ಅಡ್ವಾಣಿ ಆಗಿರ್ಬೋದು, ವಾಜಪೇಯಿ ಆಗಿರ್ಬೋದು, ಒಂದು ಪ್ರಭಾವ ಇದೆ ಉತ್ತರ ಪ್ರದೇಶದಲ್ಲಿ. ಆದರೆ ಈ ಬಾರಿ ಅಡ್ವಾಣಿ ಬಂದಂಥ ಸಂದರ್ಭದಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಜನ ಸೇರಲಿಲ್ಲ ಅಂತ. ಇನ್ನೊಂದು ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ ತಾವು, ಪೂರ್ವಾಂಚಲದಲ್ಲಿ ಏನಾಯಿತು ಅಂತ. ಪೂರ್ವಾಂಚಲದಲ್ಲಿ ಏನು ಯೋಗಿ ಆದಿತ್ಯನಾಥ್ ಎಲ್ಲೋ ಒಂದು ಕಡೆಗೆ ಬಿಜೆಪಿ ವಿರುದ್ಧನೇ ತಿರುಗಿ ಬಿದ್ದಿದ್ರು. ಅಷ್ಟೇ ಅಲ್ಲ, ನಿರೀಕ್ಷಿತ ನಾನು ಯಾರಿಗೆ ಹೇಳಿದ್ದೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಆದಿತ್ಯನಾಥ್ ತಮ್ಮವ್ರನ್ನೇ ಅಂದರೆ ಏನು ಹಿಂದೂ ವಾಹಿನಿ ಅಭ್ಯರ್ಥಿಗಳನ್ನೆಲ್ಲ ಕಣಕ್ಕಿಳಿಸಿದ್ರು. ಎಲ್ಲೋ ಒಂದು ಕಡೆಗೆ ಇದೆಲ್ಲದೂ ಕೂಡ ದೊಡ್ಡ ಹೊಡೆತ ಕೊಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇದೆಲ್ಲದೂ ಕೂಡ ಸುಳ್ಳಾಗಿರೋದು ಹೇಗೆ ಅಂತ ರಂಗನಾಥ್ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು ನೋಡಿ. 2007ರಲ್ಲಿ BSPಗೆ ಹೋಗಿರ್ತಕ್ಕಂಥ ಅಡಿಷನಲ್ ಸ್ವಿಂಗ್ ಫ್ಯಾಕ್ಟರ್ ಏನಿತ್ತು ಅದು ಬಿಜೆಪಿಯ ಮತಗಳಿದ್ವು. ಅದು ಈ ಬಾರಿ ಮತ್ತೆ ಬಿಜೆಪಿಗೆ ಮರಳಿ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ಗೂ ಕೂಡ ಒಳ್ಳೆಯ ಅವಕಾಶವಿತ್ತು, ಕಾಂಗ್ರೆಸ್ನ ಅಲೆ ಕಾಣ್ತಾ ಇತ್ತು ಮಾಧ್ಯಮಗಳಲ್ಲಿ. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ಅದನ್ನು ಮತಗಳನ್ನಾಗಿ ಪರಿವರ್ತಿಸಲಿಕ್ಕೆ ಕಾಂಗ್ರೆಸ್ ನಂತರ ಕಾರ್ಯಕರ್ತರ ಪಡೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಉತ್ತರ ಪ್ರದೇಶದಲ್ಲಿ ಗೊತ್ತಾಗ್ತಿತ್ತು. ನಾನು ಕೇವಲ ಒಂದು ದಿನದ ಮಟ್ಟಿಗೆ ಉತ್ತರ ಪ್ರದೇಶದ ಗಡಿ ಜಿಲ್ಲೆಗಳಲ್ಲಿ ಓಡಾಡಿದಾಗಲೂ ಕೂಡ ಇದು ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ 22 ವರ್ಷಗಳ ಹಿಂದೆ ಅಧಿಕಾರದಲ್ಲಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಅಲ್ಲಿ ಒಂದು ರೀತಿಯಾಗಿ ಮತಗಳನ್ನ ಗ್ರೌಂಡ್ ಲೆವೆಲ್ನಲ್ಲಿ ಪರಿವರ್ತಿಸಲಿಕ್ಕೆ ಜನ ಇಲ್ಲ ಅಂತಕ್ಕಂಥದ್ದು. ಆದರೆ ಬಿಜೆಪಿಯ ಕೇಡರ್
ಇನ್ನು ಸ್ವಲ್ಪ ಮಟ್ಟಿಗೆ ಇಂಟ್ಯಾಕ್ಟ್ ಆಗಿದೆ. ಹೀಗಾಗಿ ಮಾಯಾವತಿಯ ವಿರುದ್ಧದ ಮತಗಳೇನಿವೆ ಅವು ಮತ್ತೆ ಬಿಜೆಪಿಗೆ ಬರಲು ಬಿಜೆಪಿಯ ಹತ್ರ ಕೇಡರಿತ್ತು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ಬಿಜೆಪಿಯ ಮೂಲ ಮತದಾರರು ಏನು ಹಿಂದೆ BSP ಹತ್ರ ಹೋಗಿದ್ರು, ಬ್ರಾಹ್ಮಣ, ಠಾಕೂರ್ ಸೇರಿದಂತೆ ಮೇಲ್ವರ್ಗದ ಮತದಾರರು, ಅವರು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ. ಕುಶ್ವಾ ಫ್ಯಾಕ್ಟರ್ ಅನ್ನ ಕೂಡ ಸ್ಪಷ್ಟವಾಗಿ ಹೇಳಬೇಕು. ಬುಂದೇಲ್ಖಂಡದಂತಹ ಪ್ರದೇಶದಲ್ಲಿ ಕುಶ್ವಾ OBC ವರ್ಗ ಹೆಚ್ಚು, ನಮ್ಮಲ್ಲಿ ಹೇಗೆ ಕುರುಬ ಸಮುದಾಯ ಮತದಾನ ಮಾಡುತ್ತೋ ಒಂದು ರ್ಯಾಲಿಯಿಂಗ್ ಆಗಿ ಅದೇ ರೀತಿ ಕುಶ್ವಾ ಮತದಾರರು ಕೂಡ ಅಲ್ಲಿ ಮತದಾನವನ್ನ ಮಾಡ್ತಾರೆ. ಅದರ ಒಂದು ಲಾಭ ಕೂಡ ಬಿಜೆಪಿಗೆ ಆದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಲ್ಯಾಣ್ ಸಿಂಗ್ ದೂರ ಹೋದ ನಂತರ ಲೋಧ್ ಮತದಾರರು ದೂರ ಸರಿದಿದ್ರು. ಉಮಾಭಾರತಿ ಬಂದ ನಂತರ ಎಲ್ಲರೂ ವಾಪಸ್ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಮಾಭಾರತಿ ಬಂದಿದ್ದರ ಲಾಭ ಬುಂದೇಲ್ಖಂಡ್ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಆದಂತೆ ಕಾಣ್ತಾ ಇದೆ. ಇನ್ನುಳಿದಂತೆ ನರೇಂದ್ರ ಮೋದಿ ಪ್ರಚಾರಕ್ಕೆ ಬರದೇ ಹೋದದ್ದು ಬಿಜೆಪಿಯ ಪಾಲಿಗೆ ಉತ್ತರ ಪ್ರದೇಶದಲ್ಲಿ ಶುಭ ಸಂಖ್ಯೆಯನ್ನು ತಂದಿದೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಲೇಬೇಕು. ಇದು ಪ್ರಾಯಶಃ ಬಿಜೆಪಿಯಲ್ಲಿ ಮತ್ತೊಂದು ರೀತಿಯ ರಾಜಕಾರಣಕ್ಕೂ ಕೂಡ ಕಾರಣವಾಗಬಹುದು. ರಂಗನಾಥ್, ಓಕೆ, ಇದೆಲ್ಲದರ ಜೊತೆಗೆ ಸಮಾಜವಾದಿ ಪಕ್ಷದ ಮುನ್ನಡೆಯ ಬಗ್ಗೆ ಏನು ಹೇಳ್ತೀರಿ? ಯಾಕಂದ್ರೆ ಸಮಾಜವಾದಿ ಪಕ್ಷ ಈ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ಲೆಕ್ಕದಲ್ಲಿ ಕಳೆ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಎಲ್ಲದೂ ಕೂಡ ಅಮಿತಾಬ್ ಬಚ್ಚನ್ ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ನಮ್ಗೆ ಎಲ್ಲದೂ ಕೂಡ ಆಗೋಗುತ್ತೆ ಅನ್ನುವಂಥ ಒಂದು ಭ್ರಮೆ ಇತ್ತು. ಜೊತೆಗೆ ಎಲ್ಲದನ್ನೂ ನಿಭಾಯಿಸಿದಂಥವರು ಅಮರ್ ಸಿಂಗ್ ಅನ್ನುವಂಥ ಒಬ್ಬ ರಾಜಕೀಯ ದಳ್ಳಾಳಿ. ಇದೆಲ್ಲ ಆದ್ಮೇಲಿಂದ ಬೆಳವಣಿಗೆಗಳು. ಯಾಕಂದ್ರೆ ಬಹಳ ಪರಮಾಪ್ತರು ಕೂಡ ಮುಲಾಯಂ ಸಿಂಗ್ ಯಾದವ್ನ ಬಿಟ್ಟು ದೂರ ಹೋದಂಥ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆಗೆ ಇಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಅಂದ್ರೆ ಕೆಲ ತಿಂಗಳುಗಳ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ಸಮಾಜವಾದಿ ಪಕ್ಷ ಇಷ್ಟೊಂದು ದೊಡ್ಡ ದಾಪಗಾಲ ಹಾಕುತ್ತೆ ಅನ್ನುವಂಥ ಸಾಧ್ಯತೆಗಳಿರಲಿಲ್ಲ. ಆದರೆ ಯಾವಾಗ ಮುಲಾಯಂ ಸಿಂಗ್ ಮತ್ತೆ ಅವರ ಮಗ ಒಂದಾದರು, ಮುಲಾಯಂ ಸಿಂಗ್ ಮಗ ಅಂತೂ ಅಖಿಲೇಶ್ ಯಾದವ್ ಯಾವಾಗ ಕ್ರಾಂತಿ ರಥವನ್ನು ಶುರು ಮಾಡಿದ್ರು, ಚುನಾವಣೆ ಘೋಷಣೆ ಆಗೋಕ್ಕಿಂತ ಮೊದಲನೇ 300 ಕ್ಷೇತ್ರಗಳಲ್ಲಿ ಅವರ ರಥ ಏನು ತಿರುಗಾಡ್ತು, ಎಲ್ಲ ಯುವಕರನ್ನ ಒಂದುಗೂಡಿಸುವಂಥ ಒಂದು ಪ್ರಯತ್ನ ಆಯಿತು. ಯಾಕಂದರೆ 30 ವಯಸ್ಸಿನ 60% ಯುವಕರು ಉತ್ತರ ಪ್ರದೇಶದಲ್ಲಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ನನಗನ್ನಿಸ್ತಾ ಇದೆ ಇಲ್ಲಿ ರಾಹುಲ್ ಗಾಂಧಿಗಿಂತ ಹೆಚ್ಚಿನ ವರ್ಕ್ ಆಗಿರುವಂಥದ್ದು ಎಲ್ಲ ಒಂದು ಕಡೆಗೆ ಅಖಿಲೇಶ್ ಸಿಂಗ್ ಯಾದವ್ ಕಡೆಗೆ ಅಂತ ಏನು ಹೇಳ್ತಿರ್ತಾವೆ? ರಂಗನಾಥ್, ಪ್ರಮುಖವಾಗಿರ್ತಕ್ಕಂಥದ್ದು ಹೇಮಾವತಿ ನಂದನ್ ಬಹುಗುಣರನ್ನ ಯಾವ ರೀತಿ ವೀರೇಂದ್ರ ಪಾಟೀಲ್ರನ್ನ ಅವಮಾನಿಸಲಾಗಿತ್ತೋ ಅದೇ ರೀತಿ ಅಲ್ಲಿ ಕೂಡ ಹೇಮಾವತಿ ನಂದನ್ ಬಹುಗುಣರನ್ನ ಕಾಂಗ್ರೆಸ್ ಹೈಕಮಾಂಡ್ ಅವಮಾನಿಸಿದ ನಂತರ ಹುಟ್ಟಿಕೊಂಡಿದ್ದೆ ಮುಲಾಯಂ ಸಿಂಗ್ ಯಾದವ್. ಲೋಕದಳ, ನಂತರ ಜನತಾದಳ, VP ಸಿಂಗ್ ಕಾಂಗ್ರೆಸ್ನಿಂದ ಹೊರಬಂದ ನಂತರ ಮುಲಾಯಂ ಸಿಂಗ್ ಹೆಚ್ಚು ಪ್ರಬಲರಾಗಿದ್ದರು. ಆದರೆ 2002 ಮತ್ತು 2007 ಮುಲಾಯಂ ಸಿಂಗ್ ಅಧಿಕಾರಾವಧಿ ಏನಿತ್ತು ಅದು ತೀರಾ ಕ್ರಿಮಿನಲ್, ಆತಿಕ್ ಅಹಮದ್, ರಾಜಾ ಭಯ್ಯ ರೀತಿಯ ಕ್ರಿಮಿನಲ್ಗಳು ಸರ್ಕಾರವನ್ನು ಆವರಿಸಿಕೊಂಡಿದ್ರು ಅಂತಕ್ಕಂಥದ್ದನ್ನು ಹೇಳಲಾಗಿತ್ತು. ಹೀಗಾಗಿಯೇ ಮಾಯಾವತಿ 2007ರಲ್ಲಿ ಆ ಮಟ್ಟದ ಜಯವನ್ನು ದಾಖಲಿಸಲು ಕಾರಣವಾಗಿತ್ತು. ಆದರೆ SP-ಯ ಪ್ರಮುಖವಾಗಿರ್ತಕ್ಕಂಥ ಒಂದು ಗೆಲುವಿನ ಹಿನ್ನೆಲೆಯ ಕಾರಣ ಏನಿದೆ ಅದು ಮತ್ತೆ ಮೂಲವಾಗಿ ಸಮಾಜವಾದಿ ಪಕ್ಷವನ್ನ ಅಮರ್ ಸಿಂಗ್, ಅನಿಲ್ ಅಂಬಾನಿ, ಅಮಿತಾಬ್ ಬಚ್ಚನ್ ಸೇರಿದಂತೆ ಸಂಜಯ್ ದತ್, ಮನೋಜ್ ತಿವಾರಿಗಳ ಕೈಯಲ್ಲಿ ಏನು ಕೊಡಲಾಗಿತ್ತು ಅದನ್ನು ಮತ್ತೆ ವಾಪಸ್ ಕರೆದುಕೊಂಡು ಬರಲಾಯಿತು. ಜನೇಶ್ವರ್ ಮಿಶ್ರಾ, ಅಜಮ್ ಖಾನ್ ರಂಥ, ಜನೇಶ್ವರ್ ಮಿಶ್ರಾ ಇಲ್ಲ ಆದರೆ ಅಜಮ್ ಖಾನ್ ರಂಥ ನಾಯಕರನ್ನ ಮತ್ತೆ ತೆಗೆದುಕೊಂಡು ಬರಲಾಯಿತು. ಒಟ್ಟಾರೆ ಕನ್ಸಾಲಿಡೇಷನ್ ಮಾಡುವಲ್ಲಿ ಮುಲಾಯಂ ಸಿಂಗ್ ಸಫಲರಾಗಿದ್ದಾರೆ. ಮೊದಲ ಬಾರಿ ಮುಲಾಯಂ ಸಿಂಗ್ ತೋರಿಸಿರ್ತಕ್ಕಂಥ ಒಂದು ರಾಜಕೀಯ ಚಾಕ್ಯತೆಯನ್ನು ಕೂಡ ಹೇಳಲಿಕ್ಕೆ ಬೇಕು. ಯಾವುದೇ ಪಕ್ಷ ಕೇವಲ ಕೆಲವೇ ಜಾತಿಗಳನ್ನು ಇಟ್ಕೊಂಡು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಬಿಹಾರದಲ್ಲೂ ಕೂಡ ನೋಡಲಾಗಿದೆ. ಕಳೆದ ಬಾರಿ ಮಾಯಾವತಿ ಕೂಡ ಸರ್ವಜನ ಒಂದು ಮತ ಬ್ಯಾಂಕ್ ಅನ್ನು ಸ್ಥಾಪಿಸಬೇಕಾಯಿತು. ಮುಲಾಯಂ ಸಿಂಗ್ ಯಾದವ್ ಕೂಡ ಕೇವಲ ಯಾದವ್ ಪ್ಲಸ್ ಮುಸ್ಲಿಂ ಸಮೀಕರಣ, MY ಸಮೀಕರಣಗಳನ್ನು ನಾವು 90ರ ದಶಕದ ಪ್ರಾರಂಭದಲ್ಲಿ ಕೇಳ್ತಾ ಇದ್ವಿ. ಆದರೆ ಈ ಬಾರಿ ಸಪಾ ಏನಿದೆ, ಸಮಾಜವಾದಿ ಪಕ್ಷ ಎಲ್ಲ ಮತಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗುವಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲತೆಯನ್ನು ಕಂಡಿದೆ ಅಂತಕ್ಕಂಥದ್ದು ಇವತ್ತಿನ ಈಗಿನ ಟ್ರೆಂಡ್ಗಳೇನಿದೆ ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದಕ್ಕೆ ಅಖಿಲೇಶ್ ಒಂದು ರೀತಿಯ ಫ್ಲೇವರ್ ಅನ್ನು ಕೊಟ್ಟಿರ್ಬೋದು, ಆದರೆ ಮೂಲ ಮತದಾರ ಮುಲಾಯಂ ಸಿಂಗ್ ಯಾದವ್ ಜೊತೆಗೆ ಇನ್ನೂ ಕೂಡ ಇದ್ದಾನೆ ಅಂತಕ್ಕಂಥದ್ದು ಇವತ್ತಿನ ಫಲಿತಾಂಶ ಸ್ಪಷ್ಟವಾಗಿ ಹೇಳ್ತಾ ಇದೆ. ಎಸ್ ಪ್ರಶಾಂತ್, ಮತ್ತಷ್ಟು ವಿವರಗಳಿಗೋಸ್ಕರ ನಿಮ್ಮನ್ನು ನಾನು ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪ್ರಶಾಂತ್ ಹೆಚ್ಚಿನ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ರು, ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇದ್ರು. ಎಲ್ಲೊಂದು ಕಡೆಗೆ ಯಾವ್ಯಾವ ಅಂಶಗಳು ಸಮಾಜವಾದಿ ಪಾರ್ಟಿಗೆ ಬಹಳ ಫೇವರ್ ಆಯಿತು ಅನ್ನುವಂಥದ್ದು. ಎಲ್ಲೊಂದು ಕಡೆ ಸಮಾಜವಾದಿ ಪಾರ್ಟಿ ಪುರಾತನ ಪಾರ್ಟಿ ರೀತಿಯಲ್ಲೇ ವರ್ತನೆ ಮಾಡ್ತಾ ಇತ್ತು. ಆದರೆ ಈಗ ಒಂದಷ್ಟು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕೆಲ ಸ್ನೇಹಿತರು ಹೋದಂಥವ್ರು ಹೊರಗಡೆ ಹೋದಂಥವ್ರು ಒಳಗಡೆ ಬಂದಿದ್ದಾರೆ. ಉದಾಹರಣೆಗೆ ಅಜಮ್ ಖಾನ್ ಎಲ್ಲೊಂದು ಕಡೆಗೆ ಮುಸ್ಲಿಂ ಮತದಾರರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾರೆ ಅಂತ ಏನು ಭಾವಿಸಲಾಗಿತ್ತು, ಅಜಮ್ ಖಾನ್ರನ್ನ ಮತ್ತೆ ಮರಳಿ ವಾಪಸ್ ಪಕ್ಷಕ್ಕೆ ಕರೆಸ್ಕೊಂಡಿದ್ದೇನಿದೆ ಅದು
ಮುಲಾಯಂ ಸಿಂಗ್ ಯಾದವ್ ಅವರಿಗೆ ಒಂದು ಪಾಸಿಟಿವ್ ಆಗಿದೆ. ಇದೆಲ್ಲದರ ಜೊತೆಗೆ ನಾನು ಹೇಳಿದೆ ಈ ಪುರಾತನ ವಿಚಾರಧಾರೆಯಿಂದ ಒಂದಷ್ಟು ಹೊರಗಡೆ ಬಂದಿರುವಂಥದ್ದು. ಅದಕ್ಕೆ ಕಾರಣ ಅಖಿಲೇಶ್ ಸಿಂಗ್ ಯಾದವ್. ಈ ಬಾರಿ ಯುವಕರನ್ನ ಹೆಚ್ಚೆಚ್ಚು ಆಕರ್ಷಿಸಿದಂಥವ್ರು ಅಖಿಲೇಶ್. ಜೊತೆಗೆ ಏನಂದರೆ ಏನಾದರೂ ಚುನಾವಣೆಯಲ್ಲಿ ಗೆದ್ದರೆ ಸ್ಟೂಡೆಂಟ್ಸ್ಗೆ ನಾನು ಲ್ಯಾಪ್ಟಾಪ್ ಕೊಡ್ತೀನಿ, ಟ್ಯಾಬ್ಲೆಟ್ ಕೊಡ್ತೀನಿ ಅನ್ನುವಂಥ ಘೋಷಣೆಗಳು ಹಿಂದೆಂದೂ ಕೂಡ BSP ವಲಯದಿಂದ ಬಂದಿಲ್ಲ. ಇದೇ 10 ವರ್ಷದಿಂದ ಅಖಿಲೇಶ್ ಸಿಂಗ್ ಯಾದವ್ ಅಂತವರು ಇಂಥ ಮಾತನ್ನು ಹೇಳಿದರೆ ಅವರು ಸಮಾಜವಾದಿ ಪಾರ್ಟಿಯಿಂದ ಹೊರಗಡೆ ಹೋಗಬೇಕಾಗಿತ್ತು ಅಂಥ ಸ್ಥಿತಿ. ಅಂದರೆ ಬದಲಾದಂಥ ಸನ್ನಿವೇಶದಲ್ಲಿ, ಬದಲಾದಂಥ ಕಾಲಘಟ್ಟದಲ್ಲಿ ಪಕ್ಷವೂ ಕೂಡ ಬದಲಾಗ್ತಿದೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಏನಂದರೆ ಮುಸಲ್ಮಾನರು ಏನು ಕಾಂಗ್ರೆಸ್ಸಿಂದ SP ಕಡೆಗೆ ಬಂದಿದ್ದರು, ಕಳೆದ ಬಾರಿಯ ಚುನಾವಣೆಯಲ್ಲಿ SP-ಯಿಂದ ಅವರು BSP ಕಡೆಗೆ ವಲಸೆ ಹೋಗಿದ್ರು. ಆದರೆ ಈ ಬಾರಿ ಮುಸಲ್ಮಾನ ಮತದಾರರ ಮತಗಳೂ ಕೂಡ ಸಾಕಷ್ಟು ಸ್ಪ್ಲಿಟ್ ಆಗ್ತಾ ಇವೆ. ಯಾಕಂದರೆ ಯಾವ ಪಕ್ಷದ ಮೇಲೂ ನಂಬಿಕೆ ಇಲ್ಲದಂಥ ಕೆಲ ಮುಸಲ್ಮಾನರು ತಾವೇ ಒಂದು ಸಂಘಟನೆಗಳನ್ನು ಅಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಪಕ್ಷಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಒಟ್ಟಾರೆ ಪರಿಣಾಮ SP-ಯ ಮೇಲಾಗಿದೆ. ಮತ್ತೊಂದಿಷ್ಟು ಜನ ಪಕ್ಕಾ ಮುಸ್ಲಿಂ ಮತದಾರರು ಕೂಡ SP-ಯ ಕೈ ಹಿಡಿದಿರಬಹುದು. ಹೀಗಾಗಿ SP ಅಲ್ಲಿ ನಾಗಾಲೋಟದಲ್ಲಿ ಓಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಧನಂಜಯ್ ಕುಮಾರ್ ಮತ್ತು KS ಜಗನ್ನಾಥ್ ಮತ್ತು ರೇಣುಕಾ ಪ್ರಸಾದ್ ಹಾಡ್ಡೆ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.